ಭಾರತ ಪಾಕ್ ನಡುವೆ ಯುದ್ಧ ಸನ್ನಿವೇಶ ನಿರ್ಮಾಣವಾಗಿದೆ. ಪ್ರತಿಕಾರ ಹೇಳಿಯೇ ಸಿದ್ಧಾಂತ ಭಾರತ ಪಣ ತೊಟ್ಟಿದೆ. ಪಾಕಿಸ್ತಾನಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಸಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಪಾಕ್ ನಡುವೆ ಯುದ್ಧ ಸನ್ನಿವೇಶ ನಿರ್ಮಾಣವಾಗಿದೆ. ಅಧಿಕೃತವಾಗಿ ಯುದ್ಧ ಅಂತ ಘೋಷಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಅಷ್ಟೇ ಉಳ್ಕೊಂಡಿರೋದು. ಯಾಕಂದ್ರೆ ಆ ರೀತಿಯ ಲಕ್ಷಣಗಳಿಗಾಗಲೇ ಆರಂಭ ಆಗಿದೆ. ತೀವ್ರ ಉದ್ವಿಗ್ನತೆ ನಡುವೆ ಈಗಾಗಲೇ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಪಾಕ್ನ ಪ್ರಧಾನಿ ಜೊತೆಗೆ ಅಮೆರಿಕ ಮಾತುಕತೆಯಲ್ಲಿ ತೊಡಗಿಕೊಂಡಿದೆ. ಪ್ರತಿಕಾರ ಹೇಳಿಯೇ ಸಿದ್ಧಾಂತ ಭಾರತ ಹೇಳಿಯಾಗಿದೆ. ಯಾವ ದೇಶ ಬಂದು ಶಾಂತಿ ಮಂತ್ರವನ್ನ ಜಪಿಸಿ ಅಂತ ಹೇಳಿದ್ರು ಕೂಡ ಕೇಳುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಅವರು ಆರಂಭ ಮಾಡಿದ್ದಾರೆ, ಅದಕ್ಕೆ ಅಂತ್ಯ ಹಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಭಾರತ ನಿರ್ಧಾರ ಮಾಡಿದೆ. ಆ ಕಾರಣಕ್ಕಾಗಿ ಈಗಾಗಲೇ ಅಮೆರಿಕ ಪ್ರಯತ್ನದಲ್ಲಿ ತಲ್ಲೀನರಾಗಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿಯೇ ಅವರ ಬಳಿ ಹೋಗಿ ಅಂಗ ಹಚ್ಚಿದ್ರು ಅಥವಾ ಅವರೇ ಇವರಿಗೆ ಮಾತುಕತೆಗೆ ಬಂದು ಭಾರತದ ಜೊತೆಗೆ ನಾನು ಮಾತನಾಡ್ತೀನಿ ಅಂತ ಬಂದ್ರೋ ಇಲ್ಲ. ಇದೇ ಪರಿಸ್ಥಿತಿಯಲ್ಲಿ ಅಮೆರಿಕ ಇದ್ದಿದ್ರೆ ಅವರು ಬೇರೆಯವರ ಮಾತುಗಳನ್ನ ಕೇಳ್ತಿದ್ರ? ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ ನಲ್ಲಿ ಈಗಾಗಲೇ ಪರಿಸ್ಥಿತಿ ತತ್ತರಿಸಿ ಹೋಗಿದೆ. ಅದರ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಕ್ಕೆ ಒಂದೊಂದು ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಹೋಗ್ತಾ ಇದೆ. ಮಿಸೈಲ್ ದಾಳಿಯ ಪರಿಣಾಮ ಅಲ್ಲಲ್ಲಿ ಬೆಂಕಿಯನ್ನ ಆವರಿಸಿಕೊಂಡಿರೋದನ್ನ ನೀವು ನೋಡ್ತಾ ಇದ್ರಿ. ನಾಗರಿಕ ಪ್ರದೇಶಗಳು ಎಷ್ಟು ಧ್ವಂಸ ಆಗುತ್ತೆ, ಏನ್ ಕತೆ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡ್ಬೇಕಾಗಿದೆ. ಯಾವ ರೀತಿಯಾಗಿ ಅವ್ರ ಅಟ್ಯಾಕ್ ಆರಂಭ ಮಾಡಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೂಡ ಪ್ರತಿ ಅಟ್ಯಾಕ್ ಅನ್ನ ನಡೆಸಲಾಗಿದೆ. ಈಗಾಗಲೇ ಫೈಟರ್ ಜೆಟ್ಗಳು, ಮಿಸೈಲ್ಗಳನ್ನ ಹಾರಿಬಿಡಲಾಗಿದೆ, ಡ್ರೋನ್ಗಳನ್ನ ಹಾರಿಬಿಡಲಾಗಿದೆ. ಇದರ ಪರಿಣಾಮಗಳಂತೂ ಲಾಹೋರ್, ಇಸ್ಲಾಮಾಬಾದ್ನಲ್ಲಿ ಹೇಳತೀರದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್. ಈಗ ಅಮೆರಿಕ ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಮಾತುಕತೆಯಲ್ಲಿ ತೊಡಕೊಂಡಿದೆ. ಪಾಕಿಸ್ತಾನದ ಪರಿಸ್ಥಿತಿ ಏನು ಅವರು ಆರಂಭ ಮಾಡಿದ್ದಾರೆ. ಈಗ ಅಮೆರಿಕ ಆ ಪರಿಸ್ಥಿತಿ ನಮ್ಮ ಭಾರತಕ್ಕೆ ಬಂದಿರುವಂತಹ ಪರಿಸ್ಥಿತಿ ಬಂದಿದ್ರೆ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ರ? ಬಿನ್ ಲಾಡನ್ ವಿಷಯದಲ್ಲಿ ಅದನ್ನೇ ಮಾಡಿತ್ತ ಅಮೆರಿಕ? ಇಲ್ಲಿ ಶಾಂತಿ ಮಂತ್ರ ಪಠಿಸುವಂತ ಸಂದರ್ಭನೇ ಅಲ್ಲ ಇದು. ಯಾಕೆ ಅಂತಂದ್ರೆ ಭಾರತ ಡಿಸೈಡ್ ಮಾಡಾಗಿದೆ. ಅವತ್ತು ಬಿಹಾರದಲ್ಲಿ ನಿಂತ್ಕೊಂಡು ಪ್ರಧಾನಿ ಮೋದಿ ಅವರು ಒಂದು ಮಾತನ್ನು ಹೇಳ್ತಾರೆ, ಉಗ್ರರನ್ನ ಎಲ್ಲಿದ್ದಾರೋ ಅವ್ರನ್ನ ಬೆನ್ನ ಹತ್ತಿ ಹುಡುಕಿ ಹೊಡಿತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ವರ್ಡನ್ನ ಯೂಸ್ ಮಾಡ್ತಾರೆ ಅವರು, ಅವರಿಗೆ ಸಪೋರ್ಟ್ ಮಾಡುವಂಥವರನ್ನು ಬಿಡೋದಿಲ್ಲ ಈ ಬಾರಿ ಅಂತ ಹೇಳಿದ್ರು. ದಟ್ ಮೀನ್ಸ್ ಪಾಕಿಸ್ತಾನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಯಾರು? ಅದು ಪಾಕಿಸ್ತಾನ. ಸೊ ಪಾಕಿಸ್ತಾನವನ್ನು ಕೂಡ ಬೆನ್ನತ್ತಿ ಹೊಡಿತೀವಿ ಅಂತ ಹೇಳಿದ್ದು. ಆದರೆ ಈಗ ಅಮೆರಿಕಾಗೆ ಇನ್ಫಾರ್ಮೇಶನ್ ಭಾರತವು ಕೊಟ್ಟಾಗಿದೆ. ಮೊದಲನೇ ಪ್ರತಿಕಾರವನ್ನು ತೀರಿಸಿಕೊಂಡಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಮಾಡಿದಾಗಲೇ ಅಮೆರಿಕಕ್ಕೂ ಮಾಹಿತಿಯನ್ನು ಕೊಟ್ಟಿದ್ದೀವಿ, ರಷ್ಯಾಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಇಂಗ್ಲೆಂಡ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಈಗ ಅಮೆರಿಕ ಪಾಕಿಸ್ತಾನ ಹೋಗ್ಬಿಟ್ಟು ಅಮೆರಿಕ ಹೋಗ್ಬಿಟ್ಟು ಪಾಕಿಸ್ತಾನ ಜೊತೆಗೆ ಯಾಕೆ ಮಾತಾಡಬೇಕು? ಏನಾಗಿದೆ ಅವ್ರಿಗೆ? ಅವ್ರು ಯಾಕೆ ಹೋಗ್ತಾರೆ? ಪಾಕಿಸ್ತಾನ ಹೋಗಿರುತ್ತೆ, ಈ ಪರಿಸ್ಥಿತಿ ಆಗ್ತಾ ಇದೆ, ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ. ಆ ನಿಟ್ಟಲ್ಲಿ ಅಮೆರಿಕ ಹೋಗುವಂತ ಸಂದರ್ಭ ಸದ್ಯಕ್ಕಿಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಅವರ ಮಾರ್ಕೆಟಿಂಗ್ ಜಾಗ ಅಲ್ಲ, ಭಾರತ ಮಾರ್ಕೆಟ್ ಇರುವಂತ ಜಾಗ. ಹಾಗಾಗಿ ಅಮೆರಿಕಕ್ಕೆ ಏನಿದ್ರು ಬೇಕಾಗಿರುವಂಥದ್ದು ಭಾರತ. ಕಾರಣ ಅವ್ರು ಚೀನಾನ ಬಗ್ಗು ಬಡಿಬೇಕು, ಅದಕ್ಕೆ ಭಾರತ ಜೊತೆಗೆ ನಿಂತ್ಕೊಳ್ಳುತ್ತೆ. ಈಗ ಅಮೆರಿಕ ಯಾವ ರೀತಿಯಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಚರ್ಚೆನೇ ಇಲ್ಲ. ಯಾಕೆ ಅಂತಂದ್ರೆ ಅಮೆರಿಕ ವಿತ್ ಇಂಡಿಯಾ, ಬಟ್ ಸಪೋರ್ಟಿಂಗ್ ಹೇಗೆ ಮಾಡುತ್ತೆ? ಯಾಕೆ ಅಂದರೆ ಇಲ್ಲಿ ಇನ್ನೊಂದು ರೀತಿಯ ಟ್ವಿಸ್ಟ್ ಇದೆ. ವಿಶ್ಲೇಷಣೆಗಳಲ್ಲಿ ನೋಡ್ತಾ ಇದ್ದೀನಿ ನಾನು. ಒಂದು ಕಡೆಗೆ ಏನು ಅಂತಂದರೆ ಅಮೆರಿಕ ಭಾರತದ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಹಚ್ಚಿದಾಗ ಭಾರತ ಕೆಳಗಡೆಗೆ ಬೀಳುವಂಥ ಸಾಧ್ಯತೆ, ಆರ್ಥಿಕವಾಗಿ ಕೆಳಗಡೆಗೆ ಬೀಳುತ್ತೆ. ಆಗ ಲಾಭವನ್ನು ಪಡ್ಕೊಳ್ಳುವಂಥ ಯೋಚನೆಯಲ್ಲಿ ಅಮೆರಿಕವು ಕೂಡ ಇರುತ್ತೆ. ನಂಬೋ ಹಾಗಿಲ್ಲ, ಅಮೆರಿಕವು ಕೂಡ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ಅಮೆರಿಕ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಹಾಗೆ ಲೈನ್ ಅಲ್ಲಿ